ಸೊ ಬನ್ನಿ ಹಾಗಾದ್ರೆ ಇವತ್ತು ನೌನ್ ಟಾಪಿಕ್ ಅದ ಮೇಲೆ ಕೆಲವು ಇಂಪಾರ್ಟೆಂಟ್ MCQs ಗಳನ್ನ ತಿಳ್ಕೊಳ್ಳೋಣ. ಸೊ ಈಗ ತಾನೇ ಕ್ಲಾಸಿಗೆ ಯಾರು ಜಾಯ್ನ್ ಆಗಿದ್ದಾರೋ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ TT ಗೋಸ್ಕರ ಅಂತ ನಾವು ಒಂದು 2 ತಿಂಗಳದ್ದು ಒಂದು ಬ್ಯಾಚ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಹೊಸದಾಗಿ. ತಿಳಿತಾರೆ ಕೇವಲ 399 ರೂಪಾಯಿದಲ್ಲಿ ಇಂಗ್ಲಿಷ್ ಪೆಡಗಾಜಿ ಇರ್ಬೋದು ಅಥವಾ ಪ್ಯಾಸೇಜಸ್ ಗಳಿರ್ಬೋದು, ಆಮೇಲೆ ಗ್ರಾಮರ್ ಎಲ್ಲವನ್ನು ಹೇಳ್ಕೊಡ್ಲಾಗತ್ತಾ. ಎಸ್, ಸೊ ಇಲ್ಲಿವರೆಗೆ ನಾನು ನಿಮಗೆ ನೌನ್ ಟೈಪ್ಸ್ ಅನ್ನು ಹೇಳ್ಕೊಟ್ಟಿದ್ದೀನಿ, ನೌನ್ ನಂಬರ್ಸ್ ಹೇಳ್ಕೊಟ್ಟಿದ್ದೀನಿ, ನೌನ್ ಜೆಂಡರ್ಸ್ ಹೇಳ್ಕೊಟ್ಟಿದ್ದೀನಿ. ಅವುಗಳ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನಿಮ್ ಮುಂದೆ ಬರ್ತಾ ಇದೆ ನೋಡಿ. ಎಸ್, ಕಮಾನ್. ಎಸ್, ಫಾಸ್ಟ್ ಗೈಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಪ್ರಾಪರ್ ನೌನ್? ಎಸ್, ಬೇಗ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಎಸ್, ಕಮಾನ್ ಡಿಯರ್ ಸ್ಟೂಡೆಂಟ್ಸ್, ವೆರಿ ಗುಡ್. ಎಸ್, ಕೆಲವರು ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ಎಕ್ಸಲೆಂಟ್, ಎಕ್ಸಲೆಂಟ್ ಸಂಜು, ಅನುಸೂಯ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾ ನೋಡಿ, ಒಂದು ಗ್ರಾಮರ್ ಆದ್ಮೇಲೆ ನಾನು ಅದ್ರ ಬೆಲೆ ಒಂದು ಪರ್ಫೆಕ್ಷನ್ ಕ್ಲಾಸ್ ತಗೊಂಡಿರ್ತೇನೆ ನಿಮ್ಗೆ, ಸರಿತಾ? ಎಸ್, ಸೊ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಪ್ರಾಪರ್ ನೌನ್ ಅಂತ ಕೇಳಿದ್ರೆ, ಪ್ರಾಪರ್ ನೌನ್ ಅಂದ್ರೆ ಏನು? ಯಾವ ಶಬ್ದವು ಕ್ಯಾಪಿಟಲ್ ದಿಂದ ಪ್ರಾರಂಭ ಆಗುತ್ತೆ, ಅದು ನಿರ್ದಿಷ್ಟ ಹೆಸರು ಇರುತ್ತೆ. ಹಂಗಾರ ಗಂಗಾ ಇಸ್ ದ ರೈಟ್ ಆನ್ಸರ್. ಬನ್ನಿ ಮುಂದಿನ ಪ್ರಶ್ನೆ ನಿಮ್ ಮುಂದೆ. ಗಂಗಾ ಅನ್ನೋದು ಒಂದು ಹೆಸರಾಯ್ತು ಅಥವಾ ನದಿ ಹೆಸರಾಯ್ತು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತರಿ? ಎಸ್, ಬನ್ನಿ ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಅಬ್ಸ್ಟ್ರಾಕ್ಟ್ ನೌನ್ ಇನ್ ದ ಸೆಂಟೆನ್ಸ್. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಈ ಒಂದು ವಾಕ್ಯದಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಯಾವುದು? ಈಗಾಗಲೇ ನಾನು ನಿಮಗೆ ಟೈಪ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಹೇಳ್ಕೊಟ್ಟಿದ್ದೀನಿ. ಯಾವ ನಾಮಪದವನ್ನ ನೋಡಲು ಆಗುವುದಿಲ್ಲ, ಮುಟ್ಟಲು ಆಗುವುದಿಲ್ಲ ಅಂತಹದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಎಂದು ಕರೆಯುತ್ತೇವೆ. ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಎಸ್, ಈ ನಾಮಪದ ಯಾವ್ದಪ್ಪ ಅಂತಂದ್ರೆ ಆನೆಸ್ಟಿ, ಪ್ರಾಮಾಣಿಕತೆ ಅನ್ಬೋದು, ಆನೆಸ್ಟಿ. ತಿಳಿತರಿ? ಸೊ ನೋಡ್ರಿ, ಇಲ್ಲಿ ಬೆಸ್ಟ್ ಅನ್ನೋದು ಏನಪ್ಪಾ ಅಂದ್ರೆ ಸೂಪರ್ಲೇಟಿವ್ ವರ್ಡ್. ಇದು ಈ ಸೂಪರ್ಲೇಟಿವ್ ಬೆಸ್ಟ್, ಗ್ರೇಟೆಸ್ಟ್, ಲಾರ್ಜೆಸ್ಟ್, ಲೇಟೆಸ್ಟ್ ಅಂತ ಬಂದ್ರೆ ಅದ್ರ ಹಿಂದೆ ದ ಆರ್ಟಿಕಲ್ ಬರಬೇಕು. ನೆನಪಿರ್ಲಿ, ನಾನು ಇಲ್ಲಿ ಏನೇನೋ ಹೇಳ್ಕೊಟ್ಟಿರ್ತೇನಲ್ಲ ಅವೆಲ್ಲ ನೆನ್ಪಿಟ್ಕೋಬೇಕು ನೀವು. ನಾಳೆ ಎಕ್ಸಾಮ್ದಲ್ಲಿ ಯಾವ್ದಾದ್ರು ರೀತಿಯಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಈಗ ಸದ್ಯ ಅಬ್ಸ್ಟ್ರಾಕ್ಟ್ ನೌನ್ ಯಾವ್ದಂತಂದ್ರೆ ದಟ್ ಈಸ್ ಆನೆಸ್ಟ್. ಇದು ಭಾವನೆಗಳನ್ನ ವ್ಯಕ್ತಪಡಿಸುವಂತಹದ್ದು, ಕಣ್ಣಿಗೆ ಕಾಣುವುದಿಲ್ಲ, ಮುಟ್ಲಿಕ್ಕೂ ಆಗುವುದಿಲ್ಲ, ಜಸ್ಟ್ ಫೀಲ್ ಮಾಡ್ಕೋಬಹುದು ಅನ್ನುವಂತಹ ಒಂದು ಹೆಸರಿಗೆ ನಾವು ಇಟ್ಟಿರುವಂತಹ ಹೆಸರು ಇದು. ಹಂಗಾರ ಇದನ್ನ ಅಬ್ಸ್ಟ್ರಾಕ್ಟ್ ನೌನ್ ಎಂದು ಕರೆಯುತ್ತಾರೆ. ಎಸ್, ಬನ್ನಿ ಮುಂದಿನ ಪ್ರಶ್ನೆ. ಸೊ ಯಾರ್ಯಾರು ಕರೆಕ್ಟ್ ಮಾಡ್ತಾ ಇದ್ದಾರಾ? ವೆರಿ ಗುಡ್, ದೇ ಆಲ್ ಆರ್ ಆಸಮ್. ಎಸ್ ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಟೀಮ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಟೈಪ್ ಆಫ್ ನೌನ್? ಟೀಮ್ ಅನ್ನುವಂತ ಶಬ್ದ ಇದು ಯಾವ ಟೈಪ್ ಆಫ್ ನೌನ್ ಆಗುತ್ತೆ? ಎಸ್, ಕಮಾನ್ ಡಿಯರ್. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಎಸ್, ವೆರಿ ಗುಡ್. ನಾಗಿನ ರೆಡ್ಡಿ, ಹವಾಲ್ದಾರ್, ಗಣೇಶ್, ಸಂಜು, ಅನುಸೂಯ, ಪ್ರಜ್ವಲ್. ಓ ಮೈ ಗಾಡ್, ಸೋ ಮೆನಿ ಸ್ಟೂಡೆಂಟ್ಸ್. ಎಸ್, ವೆರಿ ಗುಡ್. ಸೊ ನಾನು ಪೋಲ್ ಕೊಡ್ತಾ ಇರಲಿಲ್ಲ. ಪೋಲ್ ಕೊಡೋದ್ರಿಂದ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ ಅಂತೇಳಿ ನಾನು ಪೋಲ್ ಕೊಡ್ತಾ ಇಲ್ಲ. ಎಕ್ಸಾಂಪಲ್ ಈಗ ಸದ್ಯ ಈ ಪ್ರಶ್ನೆಗೆ ನಾನು ಪೋಲ್ ಕೊಡ್ತಾ ಇದ್ದೆ ನೋಡಿ. ಈ ಪ್ರಶ್ನೆಗೆ ನನಗೆ ಪೋಲ್ ಕೊಟ್ಟಿದ್ದೀನಿ. ಈ ತರ ಒಂದೊಂದು ಕೊಟ್ಕೋತ ಕುಂತ್ರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ದಟ್ಸ್ ವೈ ಐ ಆಮ್ ನಾಟ್ ಗಿವಿಂಗ್ ಪೋಲ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೆ ತಲೆ ಕಟ್ಸ್ಕೊಳಕ್ ಹೋಗ್ಬೇಡಿ. ಬೇಗ 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 ನೀವು ಆನ್ಸರ್ ಕೊಟ್ಬಿಟ್ರೆ ಸಾಕು. ಎಸ್, ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಸೊ ನೋಡ್ತಾ ಇದ್ದೀರಾ, ದ ರೈಟ್ ಆನ್ಸರ್ ಆಗುತ್ತೆ. ಟೀಮ್ ಅನ್ನೋದು ಒಂದೇ ತರಹದ ನಾಮಪದಗಳ ಗುಂಪಿಗೆ ಇಟ್ಟಿರುವ ಹೆಸರನ್ನ ನಾಮಪದದಲ್ಲಿ ನಾವು ಕಲೆಕ್ಟಿವ್ ನೌನ್ ಎಂದು ಕರೆಯುತ್ತೇವೆ. ಅರ್ಥ ಆಯ್ತರಿ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಎಸ್ ಸರ್, ಎಸ್ ಸರ್, ಎಸ್ ಎಸ್, ಎಕ್ಸಾಕ್ಟ್ಲಿ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಎಸ್, ಅಬ್ಸಲ್ಯೂಟ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕಾಮನ್ ನೌನ್? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕಾಮನ್ ನೌನ್ ಅಂತ ಕೇಳ್ತಾ ಇದ್ದಾರೆ. ಎಸ್, ವಿಚಾರ ಮಾಡಿ ಆನ್ಸರ್ ಕೊಡಿ, ಬೇಗ 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 ಬೇಗ. ಎಸ್, ಅಬ್ಸಲ್ಯೂಟ್ಲಿ, ವೆರಿ ಗುಡ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಕಾಮನ್ ನೌನ್? ಹಾ, ಸೊ ನೋಡಿ, ಇದೇ ತಾನೇ ನಾನು ನಿಮ್ಗೆ ಹೇಳಿದ್ದೆ ನೌನದ ಮೇಲಿರುವಂತಹ ಒಂದು ವ್ಯತ್ಯಾಸವನ್ನ. ಕಾಮನ್ ನೌನ್ ಅಂತಂದ್ರೆ ಒಂದು ಸಾಮಾನ್ಯ ಹೆಸರು ರೀ. ಅದು ಯಾರು ಬೇಕಾದವ್ರು ಇರಲಿ ಅವ್ರಿಗೆ ಹಂಗೆ ಕರೀತಾರೆ. ಉದಾಹರಣೆಗೆ ಟೀಚರ್ ಅನ್ನೋದು ಕಾಮನ್ ನೌನ್ ಇಲ್ಲಾಗುತ್ತೆ.
ಆಯ್ತಾ? ಎಸ್, ಬನ್ನಿ. ಹಾ, ಹೌದು ಸರ್. ನೌನ್ ಟೈಪ್ಸ್, ನೌನ್ ನಂಬರ್ಸ್, ನೌನ್ ಜೆಂಡರ್ಸ್ ಎಲ್ಲದರ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದೇನೆ ನಾನೀಗ. ತಿಳಿತರಿ? ಹಾ, ಓಕೆ. ಎಸ್ ಎಸ್, ಕೆಳಗಿನವುಗಳಲ್ಲಿ ಯಾವುದು ಕಲೆಕ್ಟಿವ್ ನೌನ್ ಆಗಿದೆ? ಎಸ್, ಪೋಲ್ ಬರ್ತಾ ಇದೆ ನೋಡಿ. Among the 4 options, which one is considered as collective noun? Yes, absolutely. Very good. So ಇಲ್ಲಿ ಉಳ್ಕಿದೆಲ್ಲವೂ ನಾವು ನೋಡ್ತಾ ಇದೀವಿ. ಕರೇಜ್ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ರಿವರ್, ಡೆಲ್ಲಿ ಇವೆಲ್ಲ ಕಾಮನ್ ನೌನು. ಆಮೇಲೆ ಇದು ಪ್ರಾಪರ್ ನೌನ್ ಆಗುತ್ತೆ. ಬಟ್ ಫ್ಲೋಕ್ ಅನ್ನೋದು ಕಲೆಕ್ಟಿವ್ ನೌನ್ ಆಗುತ್ತೆ. ಅರ್ಥ ಆಯ್ತಾರೆ? ಯಾಕಂದ್ರೆ ಫ್ಲೋಕ್ ಅನ್ನೋದು ಏನಾಗುತ್ತೆ? ಹಾ, ಎಸ್ ಎಸ್ ಎಸ್, ಫ್ಲೋಕ್ ಅನ್ನೋದು ಕುರಿಗಳ ಗುಂಪಿಗೆ ಫ್ಲೋಕ್ ಎಂದು ಕರೀತಾರೆ. ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ಳಿಕ್ ಹೇಳುತ್ತೆ ನೋಡಿ. FLOCK ಫ್ಲೋಕ, FLEET ಫ್ಲೀಟ್. ಈ FLEET ಫ್ಲೀಟ್ ಒಳಗೆ ಇ ಐತಿ. ಇ ಅಂತಂದ್ರ ಇಂಜಿನಿಯರ್ ಅಂತ ನೆನ್ಪಿಟ್ಕೋರಿ. ಇಂಜಿನಿಯರ್ ಅಂದ್ರೆ ಯಾರು? ಹಡಗು ಅಂತ ತಿಳ್ಕೊರಿ. ಹಂಗಾರ ಹಡಗುಗಳ ಗುಂಪಿಗೆ ನಾವು ಫ್ಲೀಟ್ ಎಂದು ಕರೆಯುತ್ತೇವೆ. ಅದು ಉಳಿದದ್ದು ಏನಿರ್ತೈತಿ? ಅದು ಕುರಿನೇ ಇರ್ತೈತಿ. ಹಂಗಾರ ಕುರಿಗಳ ಗುಂಪಿಗೆ ಫ್ಲೋಕೋ ಫ್ಲೀಟೋ ಅಂತ ಕನ್ಫ್ಯೂಸ್ ಆದ್ರೆ ನೀವು ಈ ರೀತಿ ನೆನ್ಪಿಟ್ಕೊಂಡ್ಬಿಡ್ರಿ. ಇಲ್ಲಿ ಇ ಅನ್ನೋದು ಏನದಲ್ಲ, ಇಂಜಿನಿಯರ್ ಎಲ್ಲಿ ಬರ್ತಾರೋ? ಹಡಗನಾಗ ಬರ್ತಿರ್ತಾರೋ. ಹಂಗಾರ ಹಡಗದ ಗುಂಪಿಗೆ ಫ್ಲೀಟ್ ಎಂದು ಕರೆಯುತ್ತಾರೆ. ಈ ರೀತಿ ಟ್ರಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ತಿಳಿತಾನ ಆ ಥರದ್ದು? ಎಸ್ 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 ಎಸ್, ಎಕ್ಸಾಕ್ಟ್ಲಿ. ಹಾ, ಹೌದು ಹೌದು. ಹಾ, ಸೊ ಬನ್ನಿ, ಮುಂದಿನ ಪ್ರಶ್ನೆ ಬರ್ತಾ ಇದೆ ನೋಡಿ. ಫ್ರೀಡಮ್ ಅನ್ನೋದು ಏನಿದು? ನಮ್ಮೂರಲ್ಲಿ ಒಂದು ಬಾರ್ ಇದೆ, ಫ್ರೀಡಮ್ ಅಂತ ಹೇಳಿ. ಬಾರ್ ಅಲ್ಲ, ಬಟ್ ಇಲ್ಲೇನಾಗುತ್ತೆ ಫ್ರೀಡಮ್ ಅಂತಂದ್ರೆ ಇದೇ ತಾನೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ತರ ಏನು ಅಂತ. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಅಬ್ಸಲ್ಯೂಟ್ಲಿ ರೈಟ್, ಅಬ್ಸಲ್ಯೂಟ್ಲಿ ರೈಟ್, ಅಬ್ಸಲ್ಯೂಟ್ಲಿ. ಫ್ರೀಡಮ್ ಅನ್ನೋದು ಏನಾಗುತ್ತೆ? ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್, ಎಸ್, ಆಬ್ವಿಯಸ್ಲಿ. ಸೊ ಫ್ರೀಡಮ್ ಅನ್ನೋದು ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ತಿಳಿತಾರೆ? ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ಎಸ್, ಕಣ್ಣಿಗೂ ಕಾಣಲ್ಲ, ಮುಟ್ಲಿಕ್ಕೂ ಬರಲ್ಲ. ಓಕೆ, ಬನ್ನಿ ಮುಂದಿನ ಪ್ರಶ್ನೆ. ಟೈಮ್ ವೇಸ್ಟ್ ಮಾಡೋದು ಬೇಡ. ಅರ್ಥ ಐತರಿ? ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಚ್ ಟೈಪ್ ಈಸ್ ಸಕ್ಸಸ್ ಅಕಾಡೆಮಿ ಜಮಖಂಡಿ? ಸಕ್ಸಸ್ ಅಕಾಡೆಮಿ ಜಮಖಂಡಿ ಅನ್ನೋದು ಯಾವ ಟೈಪ್ ಆಫ್ ನೌನ್ ಅದ? ಅದು ಕಾಮನ್, ಪ್ರಾಪರ್, ಅಬ್ಸ್ಟ್ರಾಕ್ಟ್, ಕಲೆಕ್ಟಿವ್ ನೌನ್? ಎಸ್, ವೆರಿ ಗುಡ್, ವೆರಿ ಗುಡ್ ಗೈಸ್. ಎಸ್, ಇನ್ಮೇಲೆ ನಾನು ಪೋಲ್ ಕೊಡಲ್ಲ, ಜಸ್ಟ್ ನೀವು ಆನ್ಸರ್ ಟಿಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾ, ಸೊ ನೋಡಿ, ಸಕ್ಸಸ್ ಅಕಾಡೆಮಿ ಜಮಖಂಡಿ ಅಂದ್ರೆ ಇದೊಂದು ಇಟ್ಟಿರುವಂತ ಹೆಸರು. ತಿಳಿತಾರಿ? ಅಥವಾ ನಿರ್ದಿಷ್ಟ ಹೆಸರು. ಹಂಗಾರೆ ಈ ನಿರ್ದಿಷ್ಟ ಹೆಸರನ್ನು ನಾವು ಪ್ರಾಪರ್ ನೌನ್ ಎಂದು ಕರೆಯುತ್ತೇವೆ. ತಿಳಿತಾರಿ? ಸಕ್ಸಸ್ ಅಕಾಡೆಮಿ ಜಮಖಂಡಿ ಅನ್ನೋದು ಒಂದು ಇಟ್ಟ ಹೆಸರು, ಒಂದು ಇನ್ಸ್ಟಿಟ್ಯೂಷನ್, ಒಂದು ಸ್ಥಳಕ್ಕೆ ಕೊಟ್ಟಿರುವಂತ ಹೆಸರು ಅದು. ತಿಳಿತಾರಿ? ಹೌದು 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 ಹೌದು. ಹಾ, ಬನ್ನಿ ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್? ಚೈಲ್ಡ್ ಎಂಬ ಶಬ್ದದ ಬಹುವಚನ ರೂಪ ಯಾವುದಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಕೆಲವೊಬ್ರು ತುಂಬಾ ತಪ್ಪಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಅವರೆಲ್ಲರಿಗೂ ಹೇಳೋದು ಒಂದೇ ಮಾತು, ಆನ್ಸರ್ ಅನ್ನ ಸರಿಯಾಗಿ ಕೊಡಿ. ಎಸ್, ವೆರಿ ಗುಡ್. ಹೌದು 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 ಹೌದು. ನೋಡ್ತಾ ಇದ್ದೀರಾ ಈಗಲೇ, ಇಲ್ಲಿ ಸರಿಯಾದಂತ ಉತ್ತರ ಚೈಲ್ಡ್ ಅದು ಚಿಲ್ಡ್ರನ್ ಆಗತ್ತೆ. ತಿಳಿತಾರಿ? ನೋಡಿ, ಚೈಲ್ಡ್ ಅಂತಂತಂದ್ರೆ ಮಗು. ತಿಳಿತಾರೆ? ಅದರ ಬಹುವಚನಕ್ಕೆ ಆರ್ಯನ್ ಹಚ್ಬೇಕು, ಎಸ್ ಅನ್ನ ಹಚ್ಚಬಾರ್ದು. ಅರ್ಥ ಆಯ್ತಾರಿ?
ಎಸ್. ಬನ್ನಿ ಮತ್ತೊಂದು ಪ್ರಶ್ನೆಯನ್ನು ಕೇಳೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಸಿಂಗ್ಯುಲರ್ ನೌನ್? ಕೆಳಗಿನವುಗಳಲ್ಲಿ ಯಾವುದು ಏಕವಚನವಾಗಿದೆ? ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಇಲ್ಲಿ ಬಹುವಚನ, 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 ಏಕವಚನ. ಪೆನ್ ಅನ್ನೋದು ಏಕವಚನ ಆಗುತ್ತೆ. ಅರ್ಥ ಆಯ್ತಾ ರೀ? ಕ್ವಶನ್ ನಂಬರ್ ನೆಕ್ಸ್ಟ್. ಬೇಗ ಬನ್ನಿ. ಸರಿಯಾದ ರೀತಿಯಲ್ಲಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ ವಿದ್ಯಾರ್ಥಿಗಳ ಮುಂದೆ ಮಾತಾಡ್ತಾ ಇರೋದು. ಚೂಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಮೌಸ್. ಸೊ ಮೌಸದ್ ಏನಾಗುತ್ತಾ? ಮೈಸ್ ಆಗುತ್ತಾ. ರೀ ಮೌಸ್ ಮೈಸ್ ಆಗುತ್ತ. ಯಾರ್ಯಾರು ತಪ್ಪು ಮಾಡ್ತಾ ಇದಾರೆ ನೋಡಿ, ತುಂಬಾ ಅಂದ್ರೆ ತುಂಬಾ. ಅವರೆಲ್ಲ ಟಿ ಪಾಸ್ ಆದಂಗೆ. ಅಥವಾ ಈ ತರ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ ಇಂಥ ಸಿಂಪಲ್ ಕ್ವಶನ್ಗಳನ್ನ. ನನ್ನ ಮಾತು ಸ್ವಲ್ಪ ನಿಮಗೆ ಒರಟ ಅನ್ಸ್ಬೋದು. ಯಾಕೆ ಆತಂದ್ರೆ ಇಟ್ಸ್ ಸಿಂಪಲ್ ಕ್ವಶನ್ಸ್ನೇ ನಾವು ಮಿಸ್ಟೇಕ್ ಮಾಡ್ತಾ ಹೋದ್ರೆ ಹೇಗೆ ಆಗಲ್ಲ, ಕಠಿಣವಾಗುತ್ತೆ. ವಿಚ್ ನೌನ್ ಈಸ್ ಇರ್ರೆಗ್ಯುಲರ್ ಇನ್ ಇಟ್ಸ್ ಪ್ಲೂರಲ್ ಫಾರ್ಮ್? ವಿಚ್ ನೌನ್ ಈಸ್ ಇಟ್ಸ್ ಇರ್ರೆಗ್ಯುಲರ್ ಇನ್ ಇಟ್ಸ್ ಪ್ಲೂರಲ್ ಫಾರ್ಮ್? ಈ ಕ್ವಶನ್ ತುಂಬಾ ಜನ ತಪ್ಪು ಮಾಡ್ತಾರೆ. ರೆಗ್ಯುಲರ್ ಪ್ಲೂರಲ್ ತಿಳಿತರಿ, ಇನ್ನೊಂದು ಇರ್ರೆಗ್ಯುಲರ್ ಪ್ಲೂರಲ್. ಇದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತೇನೆ. ರೆಗ್ಯುಲರ್ ಪ್ಲೂರಲ್ ಅಂದ್ರೆ ಎಸ್ ಹಚ್ಚೋದ್ರಿಂದ, ಇ ಎಸ್ ಹಚ್ಚೋದ್ರಿಂದ, ಐ ಎಸ್ ಹಚ್ಚೋದ್ರಿಂದ ಪ್ಲೂರಲ್ ಆಗ್ತಾವ. ತಿಳಿತರಿ? ರೆಗ್ಯುಲರ್ ಪ್ಲೂರಲ್ ಅಂತಂದ್ರೆ ಎಸ್ ಹಚ್ಚೋದ್ರಿಂದ ಅಥವಾ ಇ ಎಸ್ ಹಚ್ಚೋದ್ರಿಂದ, ಐ ಎಸ್ ಹಚ್ಚೋದ್ರಿಂದ ಅವು ಪ್ಲೂರಲ್ಗಳು ಆಗ್ತಿರ್ತಾವ. ಬಟ್ ಇರ್ರೆಗ್ಯುಲರ್ ಅಂತಂತಂದ್ರೆ ಇವು ಯಾವನು ಹಚ್ಚಲಾರ್ದನ ಅದು ಪ್ಲೂರಲ್ ಆಗ್ತೈತಿ. ಅಂದ್ರೆ ಅದರಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗಿಬಿಡ್ತದ. ಉದಾಹರಣೆಗೆ ಕಾರ್ ಇದ್ದಿದ್ದು ಏನಾಗತ್ತ? ಕಾರ್ಸ್, ಇದು ಉತ್ತರ ಅಲ್ಲ. ಬಾಕ್ಸ್ ಇದ್ದಿದ್ದು ಏನಾಗತ್ತ? ಬಾಕ್ಸಸ್, ಇದು ಅಲ್ಲ. ಟ್ರೀ ಇದ್ದಿದ್ದು ಟ್ರೀಸ್ ಆಗತ್ತ, ಇದು ಅಲ್ಲ. ಬಟ್ ಇದನ್ನ ಪ್ಲೂರಲ್ ಮಾಡಕ್ ಹೋದಾಗ ಮೆನ್ ಆಗತ್ತ. ಸೊ ದಿಸ್ ಈಸ್ ಕಾಲ್ಡ್ ಇರ್ರೆಗ್ಯುಲರ್. ಅರ್ಥ ಆಯ್ತರಿ? ಸೊ ಮ್ಯಾನ್ಸ್ ಪ್ಲೂರಲ್ ಫಾರ್ಮ್ ಆಫ್ ಇರ್ರೆಗ್ಯುಲರ್. ನೋಡಿ ಕನ್ಫ್ಯೂಷನ್ ಹೆಂಗ್ ಮಾಡ್ತಾ ಇದಾರೆ ಅವ್ರು. ವೆರಿ ಗುಡ್ ವೈಜಯಂತ್ರಿ ಅವರೇ. ಎಸ್ ಗೈಸ್, ನೋಡಿ ನಾವೀಗ ಸದ್ಯ ಟಿಗೋಸ್ಕರ ಅಂತ ಹೇಳಿ ಒಂದು ಈ ಕೋರ್ಸ್ ಅನ್ನ ಮಾಡಿದೀವಿ. ಆಯ್ತಾ? ಈಗ ಸದ್ಯ ನೀವು ನೋಡ್ತಾ ಇರುವಂತ ಈ ಕೋರ್ಸು ಟಿಗೋಸ್ಕರ ಅಂತ ಇರೋದು. ಅರ್ಥ ಆಯ್ತಾ ರೀ? ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೋಸ್ಕರ ನಾವು ಮಾಡ್ತಾ ಇರೋದು ಟಿಗೋಸ್ಕರ. ಈ ಕ್ಲಾಸು ನಿಮ್ಮ ಟಿದ ಒಂದು ಏನು ಇದಿರುತ್ತೋ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಮಾಹಿತಿಯನ್ನ ಕೊಡ್ಲಾಗತ್ತ. ಸೊ ಒಟ್ಟಾರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ, ಹೌದು ಸರ್, ಹೌದು ಹೌದು ಹೌದು, ಸೊ ನೀವು ಅದನ್ನ ಇದು ಮಾಡ್ಕೋಬಹುದು. ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಸರ್, ಮತ್ತೇನಿದೆ ಅದರಲ್ಲಿ. ಏನೂ ಇಲ್ಲ. ತುಂಬಾ ಸಿಂಪಲ್ ಆದಂತ ರೀತಿಯಲ್ಲಿ ನಾನು ನಿಮಗೆ ಇದು ವ್ಯಕ್ತಪಡಿಸ್ತಾ ಇದ್ದೀನಿ ಗ್ರಾಮರ್ ಅನ್ನ. ಹೌದೌದೌದು, ಕೆಲವೊಬ್ಬರಿಗೆ ನೋಡಿ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಆಯ್ತಾ? ಎಸ್ ಸರ್, ಹೌದೌದು. ಟಿಗೋಸ್ಕರ ಟೆಸ್ಟ್ ಸಿರೀಸ್ ಕೂಡ ನಮ್ಮಲ್ಲಿದೆ. ಟಿಗೋಸ್ಕರ ಟೆಸ್ಟ್ ಸಿರೀಸ್ ಕೂಡ ಇದೆ. ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅದನ್ನ. ಕೇವಲ ಈಗ ಸದ್ಯ ಟೆಸ್ಟ್ ಸಿರೀಸ್ ಅನ್ನ ನೀವು ತಗೊಂಡಿದ್ದಾದ್ರೆ ನಿಮಗೆ ಕೇವಲ 100 ರೂಪಾಯಿದಲ್ಲೇ ಟೆಸ್ಟ್ ಸಿರೀಸ್ ಬರ್ತದೆ. ಇವತ್ತಿಂದ ನಿಮ್ಮ ಎಕ್ಸಾಮ್ ಆಗೋ ತನಕ. ಅರ್ಥ ಆಯ್ತಾರೆ? ಪ್ರತಿಯೊಂದು ಪೇಪರ್, ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಪ್ರತಿದಿನ 2 ಟೆಸ್ಟ್ಗಳನ್ನು ನಾನು ಕೊಡ್ತಾ ಇರ್ತೇನೆ. ಪ್ರತಿದಿನ 2 ಟೆಸ್ಟ್. ಅರ್ಥ ಆಯ್ತಾರೆ? ಎಲ್ಲಾ ಸಬ್ಜೆಕ್ಟ್ ಮೇಲೆ 2 ಟೆಸ್ಟ್ಗಳನ್ನ ಡೈಲಿ ಕೊಡ್ತೀವಿ. ಸಂಡೇ ದಿನ ಕಂಪ್ಲೀಟ್ ಟೆಸ್ಟ್ ಕೊಡ್ತಿರ್ತೀವಿ. 100 ರೂಪೀಸ್ ಇದೆ, ಫೋನ್ ಪೇ ಮಾಡಿ ನನಗೆ ನಿಮ್ಗೆ ಅದನ್ನ ಆಕ್ಟಿವ್ ಮಾಡಿ ಕೊಡ್ತೀವಿ. ಅರ್ಥ ಆಯ್ತಾರೆ? ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, PCMB ದವ್ರು ಇರಲಿ, ಸೋಷಿಯಲ್ದವ್ರು ಇರಲಿ, ಎಲ್ಲರಿಗೂ ಇರುತ್ತೆ. ಎಸ್, ಬನ್ನಿ ನೆಕ್ಸ್ಟ್ ಕ್ವಶನ್. ಎಸ್ ಸರ್, ನೆಕ್ಸ್ಟ್ ಕ್ವಶನ್.
ವಾಟ್ ಈಸ್ ದ ಪ್ಲೂರಲ್ ಆಫ್ ಹೀರೋ? ಹೀರೋ ಎಂಬ ಶಬ್ದದ ಪ್ಲೂರಲ್ ಏನಾಗುತ್ತೆ? ತುಂಬಾ ಸಿಂಪಲ್ ಇದೆ. ವೆರಿ ಗುಡ್, ವೆರಿ ಗುಡ್. ಸೊ ಹೀರೋದ ಪ್ಲೂರಲ್ ಹೀರೋಸ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ದ ಬಿ ಆಪ್ಷನ್. ತಿಳಿತರಿ? ಎಸ್. ಬನ್ನಿ ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆಲ್ವೇಸ್ ಪ್ಲೂರಲ್? ಈ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಪ್ಲೂರಲ್ ಆಗಿರುತ್ತದೆ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಯಾರು ಆನ್ಸರ್ ಕೊಡ್ತೀರಾ? ಹೌದು ಸರ್, ಹೌದು ಹೌದು ಹೌದು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಆಯ್ತು, ಅರ್ಥ ಮಾಡ್ಕೊಂಡು ನೀವು ನನಗಿಂದ ಹೇಳಿ. ತಿಳಿತರಿ? ಹೌದೌದು. ಮಾಡ್ತಾರ ಸರ್ ನೀವು ಗ್ಯಾರಂಟಿ ಮಾಡ್ತೀರಾ. ಅರ್ಥ ಆಯ್ತರಿ? ನೀವು ಗ್ಯಾರಂಟಿ ಮಾಡ್ತೀರಾ. ಹಾ, ಓಕೆ. ಎಸ್, ನೋಡಿ ಅದು ಏನ್ ಕ್ವಶನ್ ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆಲ್ವೇಸ್ ಪ್ಲೂರಲ್ ಅಂತ ಕೇಳಿದ್ದಾರೆ. ಅದು ಯಾವಾಗ್ಲೂ ಪ್ಲೂರಲ್ನೇ ಇರ್ತದ. ಅದು ಬುಕ್ಸ್ ಆಗುತ್ತಾ, ಚೇರ್ಸ್ ಆಗುತ್ತಾ, ಟೇಬಲ್ಸ್ ಆಗುತ್ತಾ. ಸೊ ದ್ಯಾಟ್ಸ್ ವೈ ಆಲ್ವೇಸ್ ಪ್ಲೂರಲ್. ಇಟ್ ಲುಕ್ಸ್ ಲೈಕ್ ಎ ಆಲ್ವೇಸ್ ಪ್ಲೂರಲ್. ಅದು ಯಾವ್ದಪ್ಪ ಅಂತಂದ್ರೆ ಸೀಸರ್ಸ್. ಅರ್ಥ ಆಯ್ತಾರೆ? ಯಾಕಂದ್ರೆ ಜೋಡಿ ಇರ್ತಾವೆ ಯಾವಾಗಲೂ. ಕತ್ರಿ ಕತ್ರಿ ಇರ್ತದಾರೆ. ಹಾ, ಓಕೆ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಪ್ಲೂರಲ್ ಆಫ್ ಅನಲೈಸಿಸ್ ಅಥವಾ ಅನಾಲಿಸಿಸ್? ಅನಾಲಿಸಿಸ್ ಶಬ್ದದ ಪ್ಲೂರಲ್ ಏನಾಗುತ್ತಾ? ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ಅಬ್ಸಲ್ಯೂಟ್ಲಿ ರೈಟ್. ಅನಾಲಿಸಿಸ್ ಶಬ್ದದ ಪ್ಲೂರಲ್ ಫಾರ್ಮ್ ಅನಾಲಿಸಿಸ್ ಆಗುತ್ತಾ? SES ಆಗಬೇಕು. ತಿಳಿತರಿ? SES. ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ಫೆಮಿನೈನ್ ಫಾರ್ಮ್ ಆಫ್ ಆಕ್ಟರ್? ಆಕ್ಟರ್ ದ ಫೆಮಿನೈನ್ ಫಾರ್ಮ್. ಹಾ, ನೋಡಿ ಇಷ್ಟೊತ್ತಕ ನಾನು ಹೇಳ್ಕೊಟ್ಟಿದ್ದು ನೌನ್ ಟೈಪ್ಸ್ ಮುಗಿತು. ತಿಳಿತಾರಿ? ಅದಾದ್ಮೇಲೆ ನೌನ್ ನಂಬರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದೆ. ಈಗ ನಾನು ನಿಮಗೆ ನೌನ್ ಜೆಂಡರ್ಸ್ ಮೇಲೆ ಕ್ವಶನ್ ಕೇಳ್ತಾ ಇದ್ದೀನಿ. ಜೆಂಡರ್ಸ್ ಇವತ್ತೇ ತಾನು ಹೇಳ್ಕೊಟ್ಟಿದ್ದೀನಿ. ಮ್ಯಾಸ್ಕುಲೈನ್, ಫೆಮಿನೈನ್, ನ್ಯೂಟ್ರಲ್ ಅಂಡ್ ಕಾಮನ್ ಜೆಂಡರ್ ಅಂತ. ಹಾ, ವಾಟ್ ಈಸ್ ದ ಫೆಮಿನೈನ್ ಫಾರ್ಮ್ ಆಫ್ ಆಕ್ಟರ್? ಅಬ್ಸಲ್ಯೂಟ್ಲಿ ಆಕ್ಟ್ರೆಸ್ ಆಗುತ್ತೆ. ಹಾ, ಸ್ಪೆಲ್ಲಿಂಗ್ ಯಾವ್ದಾಗತ್ತೆ ನೋಡಿ. ವಾವ್, ಆಕ್ಟರೆಸ್, ಆಕ್ಟ್ರೆಸ್. ನೋಡಿ, ಎರಡದಾವ ಶಬ್ದಗಳಲ್ಲಿ. ಬೇಗ ಬೇಗ ಅರ್ಥ ಮಾಡ್ಕೊಂಡ ಆನ್ಸರ್ ಕೊಡಿ. ಸೂಪರ್ ಗಾಯ್ಸ್, ಸೂಪರ್. ಎಸ್, ವೆರಿ ಗುಡ್. ನೋಡಿ, ಆಕ್ಟ್ರೆಸ್ ಆಗುತ್ತೆ ಆಪ್ಷನ್ ಎ. ತಿಳಿತಾರಿ? ಎಸ್, ಬನ್ನಿ. ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಲಕ್ಷ ವಹಿಸಿ. ನಾಳೆ ಎಕ್ಸಾಮ್ದಾಗ ಒಂದು ಈಟಿಂಗ್ ತಪ್ಪಾಗಿ ಬಂದ್ರೆ ಒಂದೇ ಒಂದು ಮಾರ್ಕಸ್ನಾಗ TT ಹೋಗೋದು ಇರ್ತದ. TT ಸ್ಕೋರ್ ಇನ್ನೂ ಒಂದು ಸ್ವಲ್ಪ ಆಗೋದ್ರಲ್ಲಿ ಕಡಿಮೆನೂ ಆಗೋ ಚಾನ್ಸಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ನ್ಯೂಟ್ರಲ್ ನೌನ್ ಅಥವಾ ನ್ಯೂಟ್ರಲ್ ಜೆಂಡರ್? ಎಸ್ ಗೈಸ್, ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ. ತಿಳಿತಾ? ಎಸ್, ಡೆಫಿನೆಟ್ಲಿ, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಹಾ, ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ನ್ಯೂಟ್ರಲ್ ನೌನ್ ಅಂತ ಕೇಳ್ತಾ ಇದ್ದಾರೆ. ನ್ಯೂಟ್ರಲ್ ನೌನ್ ಅಂತಾರೆ ನಿರ್ಜೀವ ಇರುವುದು, ಚೇರ್ ಆಗುತ್ತೆ. ತಿಳಿತಾರಿ? ಎಸ್. ಹಂಗಾರೆ ಚೇರ್ ಅನ್ನೋದು ನ್ಯೂಟ್ರಲ್ ಆದ್ರೆ ಗರ್ಲ್ ಅನ್ನೋದು ಏನಾಗುತ್ತಾ? ಯಾರಾದ್ರೂ ಹೇಳ್ತೀರಾ? ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಈಸ್ ಗರ್ಲ್? ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಈಸ್ ಗರ್ಲ್ ಇನ್ ಅ ನೌನ್ ಜೆಂಡರ್ ಸೆಕ್ಷನ್? ಎಸ್, ವೆರಿ ಗುಡ್, ವೆರಿ ಗುಡ್. ಫೆಮಿನೈನ್ ಜೆಂಡರ್ ಆಗುತ್ತೆ. ಏನಾಗುತ್ತೆ? ಫೆಮಿನೈನ್ ಜೆಂಡರ್. ಫೆಮಿನೈನ್ ಜೆಂಡರ್ ಆಗುತ್ತೆ. ಇದು ಫೆಮಿನೈನ್ ಜೆಂಡರ್ ಆಗುತ್ತೆ. ಇದು ಲಯನ್ ಅನ್ನೋದು ಏನಾಗತ್ತಾ? ವಿಚ್ ಜೆಂಡರ್ ಇಸ್ ಲಯನ್? ಲಯನ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಮ್ಯಾಸ್ಕುಲೈನ್ ಜೆಂಡರ್ ಆಗುತ್ತಾ? ಯಾಕೆ? ಅದರದ ಫೆಮಿನೈನ್ ಏನದ? ಲಯನಸ್ ಅದ. ಹೌದ್ ತಾನೆ? ಅದರದ ಫೆಮಿನೈನ್ ಏನದ? ಲಯನಸ್ ಅದ. ಅರ್ಥ ಆಯ್ತಾ ರೀ? ಒಂದು ಮಾತು ಹೇಳ್ತಾ ಇದ್ದೀನಿ, ನಾನು ಏನೇನೇನೇನು ಕೇಳ್ತಾ ಇರ್ತೀನೋ ಎಲ್ಲ ಕಡೆ ಲಕ್ಷ್ಯ ಇರಲಿ. ಯಾರು ಗೊತ್ತು, ನಾಳೆ ಯಾವ್ದಾದ್ರು ಒಂದು ಕ್ವಶನ್ ಇದರಲ್ಲೇ ಮಾತಿನಲ್ಲೇನೆ ಬಂದಿರಬಹುದು. ಎಸ್, ನಾವೇನು ಡಿಸ್ಕಷನ್ ಮಾಡ್ತಾ ಇದೀವೋ ಅದರಲ್ಲೇನೆ ಯಾವ್ದಾದ್ರು ಬಂದಿರ್ತದ. ಎಸ್,
ಬನ್ನಿ ಮತ್ತೊಂದು ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಡಾಕ್ಟರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಿಚ್ ಜೆಂಡರ್? Yes, very good guys. Very good. Lata, Anusuya, Ambika, Ganesh, Pavitra, Ramesh, Gangubai, Sanjeev Kumar, Nagina Reddy, Vijay, Vai Jayanti, Renuka Patangi, Sanju, Monesh. Yes. ನೋಡಿ ಇದು TET ಗೋಸ್ಕರ ಅಂತ ಹೇಳಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ಇವತ್ತಿನ ಮಟ್ಟ ಎಲ್ಲ ಫ್ರೀ ಕ್ಲಾಸ್ ಇದ್ದು, ಇನ್ನು ಮುಂದೆ ಎಲ್ಲ ಏನಿರ್ತಾವ ಫ್ರೀ ಇರುವುದಿಲ್ಲ, ಇದು ನೆನಪಿರ್ಲಿ. ಎಸ್. ಸೊ ಇಲ್ಲಿ ರೈಟ್ ಆನ್ಸರ್ ಏನಾಗುತ್ತೆ? ಎಸ್, ಡಾಕ್ಟರ್ ಈಸ್ ಎ ಕಾಮನ್ ಜೆಂಡರ್ ಆಗುತ್ತೆ. ಸರಿ, ಎಸ್. ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ವಾಟ್ ಈಸ್ ದ ಮ್ಯಾಸ್ಕ್ಯುಲೈನ್ ಫಾರ್ಮ್ ಆಫ್ ಮೇರ್? What is the masculine form of mare? M-A-R-E, mare, the masculine form ಏನಾಗುತ್ತೆ? Yes, very good. ವೆರಿ ಗುಡ್. ಮೇರ್ ಅಂದ್ರೆ ಏನು? ಹೆಣ್ಣು ಕುದುರೆ. ಹಂಗಾರ ಗಂಡು ಕುದುರೆಗೆ ಏನಂತ ಕರೀತಾರೆ? ಒಂದು ಫಿಲ್ಮ್ ಐತ್ ನೋಡ್ರಿ, ಸ್ಟಾಲಿನ್ ದ ಸ್ಪಿರಿಟ್ ಅಂತ ಹೇಳಿ. ಯಾವುದು? ಸ್ಟಾಲಿನ್ ದ ಸ್ಪಿರಿಟ್ ಅಂತ ಹೇಳಿ. ಅದು ಫಿಲ್ಮ್ ನೀವು ನೋಡಿರಲ್ಲ, ಗೊತ್ತಿಲ್ಲ, ತಿಳಿತಾರಿ. ಸ್ಟಾಲಿನ್ ಅಂತ ಅನ್ನೋದ್ರೆ ಏನು? ಒಂದು ಗಂಡು ಕುದುರೆಗೆ ಸ್ಟಾಲಿನ್ ಅಂತ ಕರೀತಾರ್ರಿ. ತಿಳಿತಾರಿ. ಸ್ಟಾಲಿನ್ ದ ಸ್ಪಿರಿಟ್ ಅಂತ ಒಂದು ಫಿಲ್ಮ್ ಅದ, ನೀವು ನೋಡಿರಲ್ಲ, ಗೊತ್ತಿಲ್ಲ ನನಗ. ಅರ್ಥ ಆಯ್ತರಿ? ನಂಗೆ ಗೊತ್ತಿಲ್ಲ. ಇಲ್ಲದ ನೋಡ್ರಿ ಆ ಫಿಲ್ಮ್ ಫೋಟೋ. ತಿಳಿತಾರಿ? ಇಲ್ಲ ಐತ್ ನೋಡ್ರಿ, ಸ್ಟಾಲಿನ್ ಆಫ್ ದ ಸಿಮರಾನ್. ಸಿಮರಾನ್ ಅಂತ ಒಂದು ಇದನ್ನ ಇರ್ತದ, ಏನಪ್ಪಾ ಅಂತಂದ್ರೆ ಒಂದು ಹುಲ್ಲುಗಾವಲು ಪ್ರದೇಶ ಇರ್ತೈತಿ. ಈಗ ಒಂದು 10-12 ವರ್ಷದ ಹಿಂದೆ ಇದನ್ನ ಪಿಕ್ಚರ್ ನೋಡಿನಿ ನಾನು. ತಿಳಿತಾರಿ? ಸ್ಪಿರಿಟ್ ದ ಸ್ಟಾಲಿನ್ ಅಂತ ಹೇಳಿ, ಅಥವಾ ಸ್ಟಾಲಿನ್ ಆಫ್ ದ ಸಿಮರಾನ್ ಅಂತ ಹೇಳಿ. ಈ ಒಂದು ಗಂಡು ಕುದುರೆ ಯಾವ ತರ ಇದು ಮಾಡತ್ತ ಅನ್ನೋದು ಅವಾಗ ನೋಡ್ರಿ, ಆ ಪಿಕ್ಚರ್ ನೋಡಿದ್ದು ಇಲ್ಲಿ ಹೆಲ್ಪ್ ಆಯ್ತು ನನಗೆ. ಅದಕ್ಕೆ 2ನೇ ತೆಕ್ಕ ನೀವು 1ನೇ ತೆಕ್ಕ ಹೇಳ್ತಾರೆ ಏನಂತ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಏನಂತ ಕರಿತೀವಿ? ಸಂಪನ್ಮೂಲ ಅಂತ ಕರಿತೀವಿ, ನಿಸರ್ಗ ಅಂತ ಕರಿತೀವಿ ಅಂತ ಹೇಳಿ. ಹಂಗ ಸಂಪನ್ಮೂಲ ಇಲ್ಲಿ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋದ್ರೊಳಗೆ ಇರಂಗಿಲ್ಲ. ಜಸ್ಟ್ ಆನ್ಲೈನ್ ಕ್ಲಾಸ್ ಅಂದ್ರೆ ಏನು? ನಿಮ್ಗೊಂದು ದಾರಿ ತೋರಿಸ್ಕೊಡ್ತಾರ. ನೋಡಿ, ಒಂದು ಮಾತಾಡ, ಇಲ್ಲಿ 2 ತರ ಕ್ಲಾಸಸ್ಗಳು ನಡೀತಾವ್ರಿ. ಇದೇ ಇಂಗ್ಲಿಷ್ ಅನ್ನ ನಾನು 2000 ಕ್ಲಾಸ್ ಮಾಡಿನೂ ಕಲಿಸ್ಕೊಡ್ತಾ ಇದ್ದೇನೆ. ಇದೇ ಕ್ಲಾಸ್ ಇಂಗ್ಲಿಷ್ ಅನ್ನ 50 ಕ್ಲಾಸ್ದಲ್ಲೂ ಹೇಳ್ಕೊಡ್ತಾ ಇದ್ದೇನೆ. ಅರ್ಥ ಆಯ್ತಾ? ನಾನು ಈ 50 ಕ್ಲಾಸ್ನಲ್ಲಿ ಅಷ್ಟೊಂದು ಹ್ಯಾಪಿ ಇರುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಬಟ್ ಏನ್ ಮಾಡೋದು, ಜನರಿಗೆ ಇದೇ ಬೇಕಾಗಿದೆ. ಅರ್ಥ ಆಯ್ತಾ? ನಿನ್ನೊಬ್ಬನ ಫೋನ್ ಹಚ್ಚಿದ್ದಾರೆ, 1377 75 ರೆಕಾರ್ಡೆಡ್ ಕ್ಲಾಸ್ ಅದಾವ ಅಂತ ಅಂದ ತಕ್ಷಣನೇ ಸರ್ ಇದನ್ನೆಲ್ಲ ಯಾವಾಗ ನೋಡ್ಬೇಕಂತ ಅಂದ್ರು. ಅಂದ್ರೆ ಎಲ್ಲರಿಗೂ ಏನ್ ಬೇಕಾಗಿದೆ, ಒಟ್ಟಾಗಿ 100 ಕ್ಲಾಸ್ನಾಗ ಎಲ್ಲಾನು ಬಂದಿರ್ಬೇಕು ವಿತ್ ಕ್ವಶನ್ ಪೇಪರ್. ಬೇಡ ಅಪಾಯಿಂಟೆಡ್ ಲೆಟರ್ ಕೂಡ. ಹಂಗಾಗುತ್ತೆ ರೀ, ಇಟ್ಸ್ ಇಂಪಾಸಿಬಲ್. ಯಾವುದೇ ಎಕ್ಸಾಮ್ದಲ್ಲಿ 30 ಕ್ವಶನ್ಗಳು ಬರ್ತಾವಂತಂದ್ರೆ ಅದರಲ್ಲಿ 10 ಕ್ವಶನ್ ನೀವು ಅಭ್ಯಾಸ ಮಾಡಿದ್ದಿಲ್ಲ ಅಂದ್ರೂ ಡಿಗ್ರಿ ಮಟ್ಟ ಸಾಲಿ ಕಲ್ತಿದ್ರೆ ಅಥವಾ PUC ಮಟ್ಟ ಸಾಲಿ ಆಗಿದ್ರೆ ಚೆನ್ನಾಗಿ ನಿಮಗೆ 10 ಕ್ವಶನ್ ಆನ್ಸರ್ ಬರೋದಿರ್ತಾವ. ಇನ್ನು 20 ಕ್ವಶನ್ ಏನದಾವಲ್ಲ ಅವನು ನೀವು ಅಟೆಂಪ್ಟ್ ಮಾಡೋದ್ರಿಂದ ನಿಮ್ಗೆ ನೌಕರಿ ಸಿಗುತ್ತೆ. ಅವ್ರಿಗೋಸ್ಕರ ನೀವು 50 ಕ್ಲಾಸ್ 100 ಕ್ಲಾಸ್ದ ಒಂದು ಕೋರ್ಸ್ಗೆ ಯಾವ್ದಾದ್ರು ಜಾಯ್ನ್ ಆದ್ರೆ ಅದು ಆಗಲ್ಲ. ನನಗೂ ಬರುತ್ತೆ, ನೌನಂದ್ರೆ ಮುಗೀತು, ನಾಮಪದ ಇಷ್ಟು ನನಗೂ ಬರುತ್ತೆ. ಬಟ್ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ತುಂಬಾ ಡೀಪ್ ಆಗಿ ಹೋಗ್ತಾ ಇದ್ದೀನಿ. ಈಗ TET ಇದೆ, ಸ್ವಲ್ಪರಲ್ಲಿ ಎಕ್ಸಾಮ್ ಅದ, ಇಷ್ಟು ಸಾಕು. ಬಟ್ ಯಾವಾಗ ನೀವು SDA, FDA, GPA ಸ್ಟಾರ್, HS ಸ್ಟಾರ್, PU ಲೆಕ್ಚರ್, UGC ನೆಟ್ ಅಂತ ಎಕ್ಸಾಮ್ ಬರೀಬೇಕು ಹೋಗ್ತೀರಾ, ಅವಾಗ ನಿಮಗೆ ಏನ್ ಬೇಕಾಗುತ್ತೆ, ತುಂಬಾ ಕಂಪ್ಲೀಟ್ ಆಗಿ ನಾಲೆಜ್ ಬೇಕು. ನೋಡಿ, ಸ್ಪಿರಿಟ್ ಅನ್ನೋದೇನು, ಎಂತ ನೋವು, ಆಬ್ಸ್ಟ್ರಾಕ್ಟ್ ನೋವು. ವಿ ಹ್ಯಾವ್ ಟು ಅಬ್ಸರ್ವ್ ಎವ್ರಿವೇರ್. ತಿಳಿತಾನಂತಂದ್ರಿ? ಹಂಗಾರೆ ಇಲ್ಲಿ MARE ಮೇರ್ ಎಂಬ ಹೆಣ್ಣು ಕುದುರೆಯ ಗಂಡು ಕುದುರೆಗೆ ಏನಂತಾರ? ಸ್ಟಾಲಿನ್ ಅಂತ ಕರೀತಾರ. ಸರ್ ಅಕಸ್ಮಾತ್ ಸ್ಟಾಲಿನ್ ಇರ್ಲಿಲ್ಲ ಅಂದ್ರೆ ಯಾವ್ದಾಗತ್ತ?
ಹಾರ್ಸ್ ಆಗತ್ತ ತಿಳಿತಾರಿ. ಇನ್ನು ಮತ್ತ ಇಲ್ಲಿ ಕೋಲ್ಟ ಫೋಲ್ ಅದಾವಲ್ಲ ಅವೇನದಾವ ನೋಡ್ರಿ, ಅವು ಕುದುರೆ ಏನೋ ಅದಾವ, ಕುದುರೆ ಮರಿನೋ ಏನೋ ಅದಾವ, ಅವನ್ ಸ್ವಲ್ಪ ಲಕ್ಷ ಕೊಡ್ರಿ ಹುಡ್ಕೋಬೇಕು ನಾವು. ಹಿಂಗೆ ನಾವು ನಿಮ್ಗೆ ಒಂದು ದಾರಿ ತೋರಿಸ್ಕೊಟ್ಟಿರ್ತೀವಿ, ಅದನ್ನ ನೀವೇನ್ ಮಾಡ್ಕೋತ ಹೋಗ್ತಿರ್ಬೇಕು, ಫಾಲೋ ಮಾಡ್ಕೋತ ಬರಬೇಕು. ಅರ್ಥ ಆಯ್ತರಿ? ದಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಫೆಮಿನೈನ್ ಜೆಂಡರ್ ಅಥವಾ ಫೆಮಿನೈನ್ ನೌನ್? ಕೆಳಗಿನವುಗಳಲ್ಲಿ ಯಾವುದು ಫೆಮಿನೈನ್ ನೌನ್ ಅಂತ ಹೇಳ್ತಾ ಇದ್ದಾರೆ. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಎಸ್, ಅಬ್ಸಲ್ಯೂಟ್ಲಿ. ಬುಲ್, ಕೌ, ಡಾಗ್, ಕಿಂಗ್, ಇದರಲ್ಲಿ ಫೆಮಿನೈನ್ ಯಾವುದು? ಅಬ್ಸಲ್ಯೂಟ್ಲಿ. ಯಾವ್ದಾಗತ್ತಾ? ಸಿ ಆಗುತ್ತಾ, ಬಿ ಆಗುತ್ತಾ? ಸಿ, ಕೌ ಆಗುತ್ತಾರೆ. ಹೇಳ್ತಾರೆ. ಎಸ್, ಕನ್ಫ್ಯೂಸ್ ಮಾಡಿದಾರ ನೋಡ್ರಿ. ನಿಮ್ಗೆ ಯಾವ್ದಾದ್ರು ಒಂದು ಶಬ್ದದ ಫೆಮಿನೈನ ಮ್ಯಾಸ್ಕ್ಯುಲೈನ ಹೇಳು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಹೇಳಲಿಕ್ಕೆ ಬರ್ತದೆ. ಬಟ್ ಯಾವಾಗಾರ ಗುಂಪಿನಲ್ಲಿ ಇರ್ಲಾರ್ದನ್ನ ಹೇಳಂತಂದ್ರೆ ಅಥವಾ ಆಡ್ ಮ್ಯಾನ್ ಔಟ್ ಅಂತ ಹೇಳಿದ್ರೆ ಆ ಥರ. ಬೇಬಿ ಬಿಲಾಂಗ್ಸ್ ಟು ವಿಚ್ ಜೆಂಡರ್? ಹಂಗಾರ ಈ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಇವತ್ತು ಇಷ್ಟು ನಾವು ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸ್ದಲ್ಲಿ ಮತ್ತೆ ಡಿಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹಾಗಾದ್ರೆ ಬೇಬಿ ಶಬ್ದದ ಇದು ಯಾವ ಜೆಂಡರ್ ಆಗುತ್ತೆ? ಮ್ಯಾಸ್ಕ್ಯುಲೈನೋ, ಫೆಮಿನೈನೋ, ಕಾಮನೋ, ನ್ಯೂಟ್ರಲೋ? ಅದನ್ನ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಸೊ ಯಾರಿಗೆ ಈಗಲೇ ಕ್ಲಾಸಿಗೆ ಜಾಯ್ನ್ ಆಗಬೇಕು ಇಷ್ಟ ಆದ, 399 ರೂಪಾಯಿದಲ್ಲಿ ನಿಮಗೆ ಕೇವಲ ಇಂಗ್ಲಿಷ್ ಸಿಗುತ್ತೆ, ನೆನಪಿರ್ಲಿ. ಇನ್ನ 100 ರೂಪೀಸ್ಗೆ ನಾಳೆ ನಿಮ್ TET ಎಕ್ಸಾಮ್ ಆಗೋ ತನಕ ನಿಮ್ಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಇದು ಇರ್ತಾರೆ ಎಲ್ಲಾ ಸಬ್ಜೆಕ್ಟ್, ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, PCMB ದವ್ರು ಇರಲಿ, ಸೋಷಿಯಲ್ದವ್ರು ಇರಲಿ, ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡ್ಕೋಬಹುದು. ಪ್ರತಿದಿನ 2 ಟೆಸ್ಟ್ ಇರುತ್ತೆ. ಇರ್ತಾರೆ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರನೇ ಇರುತ್ತೆ. ಅಗದಿ ಡಿಫಿಕಲ್ಟ್ ವರ್ಷನ್, ಅಗದಿ ಮಾಡರೇಟ್ ವರ್ಷನ್, ಈಸಿ, ಎಲ್ಲ ಕ್ವಶನ್ ಮಿಕ್ಸ್ ಇರ್ತಾವ. ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. I hope you all enjoyed the today's session. Bye bye.